ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೆ ಭ್ರಷ್ಟಾಚಾರದ ತೂಗುಗತಿ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ಆದರೆ ದಾಖಲೆ ನೀಡಲಿ. ಒಂದು ವೇಳೆ ಅವರ ವಿರುದ್ಧದ ಆರೋಪ ಸಾಬೀತಾದ್ರೆ ಸಚಿವ ಸ್ಥಾನದಲ್ಲಿ ಇರಲ್ಲ, ಅವರು ಭ್ರಷ್ಟಾಚಾರದ ಆರೋಪ ಸಾಬೀತಾದ್ರೆ ಮಂತ್ರಿ ಸ್ಥಾನದಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಗ ಅಧಿವೇಶನ ಬರ್ತಾ ಇದೆ, ಬಿಜೆಪಿಯವರು ಅಲ್ಲಿ ದಾಖಲೆ ಕೊಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಹಿಂದೆ ಕೂಡ ಬಿಜೆಪಿಯವರು ಇದನ್ನು ಪ್ರಸ್ತಾಪ ಮಾಡಿದರು, ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಬಿ ಜೆ ಪಿಯವರು ಹಿಟ್ ಆ್ಯಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟನ್ನು ನೋಡಿದೆ ಪೇಪರ್ಗಳಲ್ಲಿ. 2,000 ಕೋಟಿ 3,000 ಕೋಟಿ ಅಂತ ಅವ್ರು ಯಾವುದೋ ಒಂದು ನೋಷ್ನಲ್ ಆಗಿ ಕೊಟ್ಟಿದ್ದಾರೆ. ಸುಮ್ಮನೆ ಅವ್ರದ್ದೇ ಒಂದು ರಾಮಂಗೆ ಒಂದು ಲೆಕ್ಕ, ಕೃಷ್ಣಗೆ ಒಂದು ಲೆಕ್ಕ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂದರೆ, ನಿಮಗೆ ನೆನಪಿದ್ರೆ ಈ 2G ಸ್ಕ್ಯಾಮ್ ಆಗಿದೆ, 3G ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ ವಿನೋದ್ ರಾಯ್ ಅವರು, ಮತ್ತೆ ಪಬ್ಲಿಕ್ನಲ್ಲಿ ಅಪಾಲಜಿ ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ. ಅಂಥದ್ದು ಯಾವುದು 2G ಸ್ಪೆಕ್ಟ್ರಮ್ ಸ್ಕ್ಯಾಮೇ ನಡೆದಿಲ್ಲ ನೋಡಿ. ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೆ ಭ್ರಷ್ಟಾಚಾರದ ತೂಗುಗತಿ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ಆದರೆ ದಾಖಲೆ ನೀಡಲಿ. ಒಂದು ವೇಳೆ ಅವರ ವಿರುದ್ಧದ ಆರೋಪ ಸಾಬೀತಾದ್ರೆ ಸಚಿವ ಸ್ಥಾನದಲ್ಲಿ ಇರಲ್ಲ, ಅವರು ಭ್ರಷ್ಟಾಚಾರದ ಆರೋಪ ಸಾಬೀತಾದ್ರೆ ಮಂತ್ರಿ ಸ್ಥಾನದಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಗ ಅಧಿವೇಶನ ಬರ್ತಾ ಇದೆ, ಬಿಜೆಪಿಯವರು ಅಲ್ಲಿ ದಾಖಲೆ ಕೊಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಹಿಂದೆ ಕೂಡ ಬಿಜೆಪಿಯವರು ಇದನ್ನು ಪ್ರಸ್ತಾಪ ಮಾಡಿದರು, ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಬಿ ಜೆ ಪಿಯವರು ಹಿಟ್ ಆ್ಯಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟನ್ನು ನೋಡಿದೆ ಪೇಪರ್ಗಳಲ್ಲಿ. 2,000 ಕೋಟಿ 3,000 ಕೋಟಿ ಅಂತ ಅವ್ರು ಯಾವುದೋ ಒಂದು ನೋಷ್ನಲ್ ಆಗಿ ಕೊಟ್ಟಿದ್ದಾರೆ. ಸುಮ್ಮನೆ ಅವ್ರದ್ದೇ ಒಂದು ರಾಮಂಗೆ ಒಂದು ಲೆಕ್ಕ, ಕೃಷ್ಣಗೆ ಒಂದು ಲೆಕ್ಕ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂದರೆ, ನಿಮಗೆ ನೆನಪಿದ್ರೆ ಈ 2G ಸ್ಕ್ಯಾಮ್ ಆಗಿದೆ, 3G ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ ವಿನೋದ್ ರಾಯ್ ಅವರು, ಮತ್ತೆ ಪಬ್ಲಿಕ್ನಲ್ಲಿ ಅಪಾಲಜಿ ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ. ಅಂಥದ್ದು ಯಾವುದು 2G ಸ್ಪೆಕ್ಟ್ರಮ್ ಸ್ಕ್ಯಾಮೇ ನಡೆದಿಲ್ಲ ನೋಡಿ. ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೆ ಭ್ರಷ್ಟಾಚಾರದ ತೂಗುಗತಿ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ಆದರೆ ದಾಖಲೆ ನೀಡಲಿ. ಒಂದು ವೇಳೆ ಅವರ ವಿರುದ್ಧದ ಆರೋಪ ಸಾಬೀತಾದ್ರೆ ಸಚಿವ ಸ್ಥಾನದಲ್ಲಿ ಇರಲ್ಲ, ಅವರು ಭ್ರಷ್ಟಾಚಾರದ ಆರೋಪ ಸಾಬೀತಾದ್ರೆ ಮಂತ್ರಿ ಸ್ಥಾನದಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಗ ಅಧಿವೇಶನ ಬರ್ತಾ ಇದೆ, ಬಿಜೆಪಿಯವರು ಅಲ್ಲಿ ದಾಖಲೆ ಕೊಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಹಿಂದೆ ಕೂಡ ಬಿಜೆಪಿಯವರು ಇದನ್ನು ಪ್ರಸ್ತಾಪ ಮಾಡಿದರು, ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಬಿ ಜೆ ಪಿಯವರು ಹಿಟ್ ಆ್ಯಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟನ್ನು ನೋಡಿದೆ ಪೇಪರ್ಗಳಲ್ಲಿ.
2,000 ಕೋಟಿ 3,000 ಕೋಟಿ ಅಂತ ಅವ್ರು ಯಾವುದೋ ಒಂದು ನೋಷ್ನಲ್ ಆಗಿ ಕೊಟ್ಟಿದ್ದಾರೆ. ಸುಮ್ಮನೆ ಅವ್ರದ್ದೇ ಒಂದು ರಾಮಂಗೆ ಒಂದು ಲೆಕ್ಕ ಕೃಷ್ಣಗೆ ಒಂದು ಲೆಕ್ಕ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂದರೆ, ನಿಮಗೆ ನೆನಪಿದ್ರೆ ಈ 2G ಸ್ಕ್ಯಾಮ್ ಆಗಿದೆ 3G ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ ವಿನೋದ್ ರಾಯ್ ಅವರು, ಮತ್ತೆ ಪಬ್ಲಿಕ್ನಲ್ಲಿ ಅಪಾಲಜಿ ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ. ಅಂಥದ್ದು ಯಾವುದು 2G ಸ್ಪೆಕ್ಟ್ರಮ್ ಸ್ಕ್ಯಾಮೇ ನಡೆದಿಲ್ಲ ನೋಡಿ. ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೆ ಭ್ರಷ್ಟಾಚಾರದ ತೂಗುಗತಿ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ಆದರೆ ದಾಖಲೆ ನೀಡಲಿ. ಒಂದು ವೇಳೆ ಅವರ ವಿರುದ್ಧದ ಆರೋಪ ಸಾಬೀತಾದ್ರೆ ಸಚಿವ ಸ್ಥಾನದಲ್ಲಿ ಇರಲ್ಲ, ಅವರು ಭ್ರಷ್ಟಾಚಾರದ ಆರೋಪ ಸಾಬೀತಾದ್ರೆ ಮಂತ್ರಿ ಸ್ಥಾನದಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಗ ಅಧಿವೇಶನ ಬರ್ತಾ ಇದೆ, ಬಿಜೆಪಿಯವರು ಅಲ್ಲಿ ದಾಖಲೆ ಕೊಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಹಿಂದೆ ಕೂಡ BJPಯವರು ಇದನ್ನು ಪ್ರಸ್ತಾಪ ಮಾಡಿದರು, ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. BJPಯವರು ಹಿಟ್ ಆ್ಯಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟನ್ನು ನೋಡಿದೆ ಪೇಪರ್ಗಳಲ್ಲಿ. 2,000 ಕೋಟಿ 3,000 ಕೋಟಿ ಅಂತ ಅವ್ರು ಯಾವುದೋ ಒಂದು ನೋಷ್ನಲ್ ಆಗಿ ಕೊಟ್ಟಿದ್ದಾರೆ. ಸುಮ್ಮನೆ ಅವ್ರದ್ದೇ ಒಂದು ರಾಮಂಗೆ ಒಂದು ಲೆಕ್ಕ ಕೃಷ್ಣಗೆ ಒಂದು ಲೆಕ್ಕ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂದರೆ, ನಿಮಗೆ ನೆನಪಿದ್ರೆ ಈ 2G ಸ್ಕ್ಯಾಮ್ ಆಗಿದೆ 3G ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ ವಿನೋದ್ ರಾಯ್ ಅವರು, ಮತ್ತೆ ಪಬ್ಲಿಕ್ನಲ್ಲಿ ಅಪಾಲಜಿ ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ. ಅಂಥದ್ದು ಯಾವುದು 2G ಸ್ಪೆಕ್ಟ್ರಮ್ ಸ್ಕ್ಯಾಮೇ ನಡೆದಿಲ್ಲ ನೋಡಿ. ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೆ ಭ್ರಷ್ಟಾಚಾರದ ತೂಗುಗತಿ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ಆದರೆ ದಾಖಲೆ ನೀಡಲಿ. ಒಂದು ವೇಳೆ ಅವರ ವಿರುದ್ಧದ ಆರೋಪ ಸಾಬೀತಾದ್ರೆ ಸಚಿವ ಸ್ಥಾನದಲ್ಲಿ ಇರಲ್ಲ, ಅವರು ಭ್ರಷ್ಟಾಚಾರದ ಆರೋಪ ಸಾಬೀತಾದ್ರೆ ಮಂತ್ರಿ ಸ್ಥಾನದಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಗ ಅಧಿವೇಶನ ಬರ್ತಾ ಇದೆ, ಬಿಜೆಪಿಯವರು ಅಲ್ಲಿ ದಾಖಲೆ ಕೊಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಹಿಂದೆ ಕೂಡ BJPಯವರು ಇದನ್ನು ಪ್ರಸ್ತಾಪ ಮಾಡಿದರು, ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. BJPಯವರು ಹಿಟ್ ಆ್ಯಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟನ್ನು ನೋಡಿದೆ ಪೇಪರ್ಗಳಲ್ಲಿ. 2,000 ಕೋಟಿ 3,000 ಕೋಟಿ ಅಂತ ಅವ್ರು ಯಾವುದೋ ಒಂದು ನೋಷ್ನಲ್ ಆಗಿ ಕೊಟ್ಟಿದ್ದಾರೆ. ಸುಮ್ಮನೆ ಅವ್ರದ್ದೇ ಒಂದು ರಾಮಂಗೆ ಒಂದು ಲೆಕ್ಕ ಕೃಷ್ಣಗೆ ಒಂದು ಲೆಕ್ಕ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂದರೆ, ನಿಮಗೆ ನೆನಪಿದ್ರೆ ಈ 2G ಸ್ಕ್ಯಾಮ್ ಆಗಿದೆ 3G ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ ವಿನೋದ್ ರಾಯ್ ಅವರು, ಮತ್ತೆ ಪಬ್ಲಿಕ್ನಲ್ಲಿ ಅಪಾಲಜಿ ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ. ಅಂಥದ್ದು ಯಾವುದು 2G ಸ್ಪೆಕ್ಟ್ರಮ್ ಸ್ಕ್ಯಾಮೇ ನಡೆದಿಲ್ಲ ನೋಡಿ.